ನೋಡಿ, ಒಂದ್ ಕಡೆ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಪ್ರಯಾಣಿಕರು ಒಂದ್ ಕಡೆ ವಿಮಾನಕ್ಕಾಗಿ ಕಾದು ಸುಸ್ತಾಗಿದ್ದಾರೆ. ಮತ್ತೊಂದ್ ಕಡೆ ಏರ್ಪೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ. ನೋಡಿ, ಟಿಕೆಟ್ ರದ್ದು ಮಾಡಿದ, ಹಣ ವಾಪಸ್ ಮಾಡಿದ ಇಂಡಿಗೋ. ನಿನ್ನೆ 610 ಕೋಟಿ ಹಣ ಪ್ರಯಾಣಿಕರಿಗೆ ಮರಳಿಸಿದೆ ಇಂಡಿಗೋ. ರದ್ದಾದ ವಿಮಾನ ಟಿಕೆಟ್ ಹಣ ವಾಪಸ್ಗೆ ಕೇಂದ್ರ ಸರ್ಕಾರ ಗಡುವು ಕೊಟ್ಟಿತ್ತು. ನಿನ್ನೆ ರಾತ್ರಿ 8 ಗಂಟೆವರೆಗೂ ಕೂಡ ಸಮಯವನ್ನು ನೀಡಿತ್ತು ಕೇಂದ್ರ ಸರ್ಕಾರ. ಪ್ರಯಾಣಿಕರಿಗೆ ಈಗ ಇಂಡಿಗೋ 610 ಕೋಟಿ ರೂಪಾಯಿಯನ್ನ ರಿಫಂಡ್ ಮಾಡಿದೆ. ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತು, ನೀವು ಈ ಕೂಡಲೇ ಹಣವನ್ನ ರಿಫಂಡ್ ಮಾಡಬೇಕು ಅಂತ. ಹೀಗಾಗಿ ಇಂಡಿಗೋ ಸಂಸ್ಥೆಯವರು 610 ಕೋಟಿ ಹಣವನ್ನ ರಿಫಂಡ್ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಮರಳಿ ಅವರ ಅಕೌಂಟ್ಗೆ ಮತ್ತೆ ಈ ಒಂದು ಹಣ ವರ್ಗಾವಣೆಯಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಕಳೆದ 6-7 ದಿನಗಳಿಂದ ಈ ಸಮಸ್ಯೆ ಉದ್ಭವವಾಗಿರೋದು. ಯಾವಾಗ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ? ಸದ್ಯಕ್ಕೆ ಅಲ್ಲಿರುವಂತಹ ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ, ಮತ್ತೆ ಇಂಡಿಗೋ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ? ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಬೆಳಗ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನ ಇವತ್ತು ಕೂಡ ರದ್ದಾಗಿರುವಂತಹ ಕಾರಣ ಇದೀಗ ಪ್ರಯಾಣಿಕರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಇಷ್ಟು ದಿನ ಇವರು ಯಾವ ರೀತಿ ಸಮಸ್ಯೆ ಅಂದ್ರೆ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅದು ಇವತ್ತು ಕೂಡ ಮುಂದುವರೆದಿದೆ. ಅಂದ್ರೆ ಕಡೆಯ ಟೈಮ್ ನಲ್ಲಿ ಕಡೆಯ ನಿಮಿಷದಲ್ಲಿ ಫ್ಲೈಟ್ ಕ್ಯಾನ್ಸಲೇಷನ್ ನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಪ್ರಯಾಣಿಕರಿದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಇವತ್ತು ಬೆಳಗ್ಗೆ 6 ಗಂಟೆ ಬಂದು ಕೋಲ್ಕತ್ತಾ ಹೋಗ್ಬೇಕಾಗಿತ್ತು. 10 ಗಂಟೆ ನಮ್ದು ಫ್ಲೈಟ್ ಇತ್ತು. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಕ್ಯಾನ್ಸಲೇಷನ್ ಅಂತ ಬಂದಿದೆ. ಆಮೇಲೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳ್ತಾರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಏನಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಸಂಜೆ ಎಂಗೇಜ್ಮೆಂಟ್ ಇತ್ತು. ನಮ್ಮ ಫ್ರೆಂಡ್ ಒಂದು ಎಂಗೇಜ್ಮೆಂಟ್ ಇತ್ತು ಕೋಲ್ಕತ್ತಾದಲ್ಲಿ. ನಾನು ನಮ್ಮ ಫ್ರೆಂಡ್ಸ್ ಹೋಗೋಣ ಅಂತ ಇದ್ವಿ. ಅಲ್ಲಿ ನೋಡಿದ್ರೆ ಈ ಕ್ಯಾನ್ಸಲ್ ಆಗಿದೆ. ಈಗ ಸಂಜೆ ತನಕ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಮತ್ತೆ ಅವ್ರಿಗೂ ಬೇಜಾರು ನಮಗೂ ಬೇಜಾರು ಹಂಗಾಯ್ತು. ಈಗ ಮತ್ತೆ ನಿಮ್ಗೆ ಯಾವಾಗ ಇನ್ಫಾರ್ಮ್ ಮಾಡಿದ್ರು? ಅಂದ್ರೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಫ್ಲೈಟ್ ಏನಾರು ಇನ್ಫಾರ್ಮೇಶನ್ ಮಾಡಿಲ್ಲ. ಟಿಕೆಟ್ ಮಾಡಿ ಒಂದು 4 ದಿವಸ ಆಗಿದೆ, ಆದ್ರೂ ಮೆಸೇಜ್ ಬಂದಿಲ್ಲ, ಏನೂ ಬಂದಿಲ್ಲ. ಹಾಗಾಗಿ ನಮ್ದು ಇರ್ಬೋದು ಅಂತ ಹೇಳಿ ನಾವು ಬಂದ್ವಿ. ಬೆಳಗ್ಗೆ ಶಿವಮೊಗ್ಗದಿಂದ ಬಂದು ನೋಡಿದ್ರೆ ಇಲ್ಲಿ ಕ್ಯಾನ್ಸಲೇಷನ್ ಅಂತ ತೋರಿಸ್ತಾ ಇದೆ. ಇವತ್ತು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿದೆ. ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಇದು ಡಿಪಾರ್ಚರ್ 9 ಆಗಿರ್ಬೋದು, 5 ಆಗಿರ್ಬೋದು. ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಮತ್ತೆ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ನಿನ್ನೆ ಒಂದಿಷ್ಟು ಜನರಿಗೆ ಪ್ರಯಾಣಿಕರಿಗೆ ಇವರು ಮಾಹಿತಿ ಕೊಡುವಂತಹ ಒಂದು ಕೆಲಸ ಇಂಡಿಗೋದಿಂದ ಆಗಿತ್ತು. ಬಹುತೇಕ ವಿಮಾನ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಇವತ್ತೇನಾಗಿದೆ ಅಂದ್ರೆ, ಇಲ್ಲ ಫ್ಲೈಟ್ ಇದೆ ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆ ಮಾಡಿ ಕಡೆ ಕ್ಷಣದಲ್ಲಿ ಇವರು ಫ್ಲೈಟ್ ಕ್ಯಾನ್ಸಲೇಷನ್ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಡಿಪಾರ್ಚರ್ 3-4 ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಭುವನೇಶ್ವರ, ಬೆಂಗಳೂರು ಟು ರಾಯ್ಪುರ, ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಪಟ್ನಾ, ಬೆಂಗಳೂರು ಟು ದೆಹಲಿ. 9:20ಕ್ಕೆ ಬೆಂಗಳೂರು ಟು ಶ್ರೀನಗರ್ಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. ಜೊತೆಗೆ 9:25 ಬೆಂಗಳೂರು ಟು ಚೆನ್ನೈ ಹಾಗೂ 10 ಗಂಟೆಗೆ ಬೆಂಗಳೂರು ಟು ಕೋಲ್ಕತ್ತಾ ವಿಮಾನ ಹಾರಾಟ ಕೂಡ ಸ್ಥಗಿತ ಆಗಿದೆ. ವಿಮಾನ ಹಾರಾಟ ಸ್ಥಗಿತ ಆದಂತಹ ಎಫೆಕ್ಟ್ ನಿಂದ ಇದೀಗ ಡಿಪಾರ್ಚರ್ ಮುಂಭಾಗದಲ್ಲಿ ಪ್ರಯಾಣಿಕರು ಕೂಡ ಕ್ಯೂ ನಿಂತಿದ್ದಾರೆ. ಬಹುತೇಕ ಬೆಳಗ್ಗಿನ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಅದರ ಜೊತೆಗೆ ಇಷ್ಟು ದಿನ ಇಂಡಿಗೋ ಕಡೆಯಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಇದೀಗ ಮತ್ತೆ ಹೆಚ್ಚಾಗಿರುವಂತದ್ದು. ಅಂದ್ರೆ ಕಡೆ ಕ್ಷಣದಲ್ಲಿ ಅವರು ಇನ್ಫಾರ್ಮ್ ಮಾಡೋದ್ರಿಂದ ಗಂಟೆಗಟ್ಟಲೆ ಕ್ಯೂ ನಿಂತಹ ಪ್ರಯಾಣಿಕರು ಕಡೆ ಕ್ಷಣದಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಕೂಡ ಸಿಟ್ಟಾಗ್ತಾ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೇಳಿ ಸರ್. ನಮ್ದು 11 ಗಂಟೆಗಿದೆ. ಆನ್ಲೈನ್ ಇದೆ, ಇದು ಆನ್ ಟೈಮ್ ಇದೆ. ಕನ್ಫರ್ಮ್ ಇಲ್ಲ, ನಾನು ಇವಾಗ ನೋಡಿದೆ ಆನ್ ಟೈಮ್ ಇದೆ. ಅದು ನಮಗೆ ಮೆಸೇಜ್ ಬಂದಿತ್ತು ವೆಬ್ ಚೆಕ್ ಇನ್ ಆಗಿ ಅಂತ, ಆಗಿದ್ದೀನಿ. ಅಂದ್ರೆ ಪ್ರಯಾಣಿಕರ ದಟ್ಟಣೆ ನೋಡ್ತಾ ಇರಬಹುದು. ಅಂದ್ರೆ ಎಲ್ಲಿಂದ ಅಂದ್ರೆ ಲಗೇಜ್ ಸೆಕ್ಷನ್ ಇಂದ ಹಿಡಿದು ಡಿಪಾರ್ಚರ್ ತನಕ ಕೂಡ ಇವತ್ತು ಪ್ರಯಾಣಿಕರು ಕ್ಯೂ ಅನ್ನು ನಿಂತಿದ್ದಾರೆ. ಬಹುತೇಕರಿಗೆ ಆನ್ ಟೈಮ್ ಅಂದ್ರೆ ಫ್ಲೈಟ್ ಇದನ್ನು ಮಾಹಿತಿ ಕೂಡ ಖಚಿತವಾಗಿ ಇಷ್ಟು ಗಂಟೆಗೆ ಫ್ಲೈಟ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಇದ್ರ ಹೊರತಾಗಿ ಕೂಡ ಫ್ಲೈಟ್ ಇರಬಹುದು ಅನ್ನೋ ಕಾರಣಕ್ಕೆ ಈಗ ಪ್ರಯಾಣಿಕರು ಕೂಡ ಕ್ಯೂ ನಿಂತಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಅಂದ್ರೆ ಬಹುತೇಕ ವಿಮಾನಗಳು ಕ್ಯಾನ್ಸಲೇಷನ್ ಆಗಿದೆ. ಜೊತೆಗೆ ಮಧ್ಯಾಹ್ನದ ಕೂಡ ವಿಮಾನ ಕ್ಯಾನ್ಸಲೇಷನ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇವರು ಅಂದ್ರೆ ಇಂಡಿಗೋ ಕಡೆಯಿಂದ ಆಗಿರಬಹುದು ಅಥವಾ ಏರ್ಲೈನ್ಸ್ ಕಡೆಯಿಂದ
ಕಡೆಯಿಂದ ಒಂದು ಇವರಿಗೆ ಸ್ಪಷ್ಟವಾಗಿರುವಂತಹ ಒಂದು ಮಾಹಿತಿ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಜೊತೆಗೆ ಯಾವೆಲ್ಲ ಫ್ಲೈಟ್ ಕ್ಯಾನ್ಸಲೇಷನ್ ಆಗಿದೆ ಅದನ್ನು ಒಂದು 3-4 ಗಂಟೆ ಮುಂಚಿತವಾಗಿ ಪ್ರಯಾಣಿಕರಿಗೆ ಇನ್ಫಾರ್ಮ್ ಮಾಡಿದ್ರೆ ಪ್ರಯಾಣಿಕರು ಏರ್ಪೋರ್ಟ್ ಗೆ ಬಂದು ಕಾಯುವುದು ತಪ್ಪುತ್ತೆ. ಬಟ್ ಆ ರೀತಿ ಮಾಡಿದಂತಹ ಎಫೆಕ್ಟ್ ನಿಂದ ಪ್ರಯಾಣಿಕರು ಗಂಟೆಗಟ್ಟಲೆ ಕ್ಯೂ ನಿಂತು ಕಡೆ ಕ್ಷಣದಲ್ಲಿ ಫ್ಲೈಟ್ ಕ್ಯಾನ್ಸಲೇಷನ್ ಆಗಿರುವಂತಹ ಮಾಹಿತಿ ಸಿಕ್ಕಿರೋದ್ರಿಂದ ಕಡೆ ಕ್ಷಣದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಒಂದ್ ಕಡೆ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಪ್ರಯಾಣಿಕರು ಒಂದ್ ಕಡೆ ವಿಮಾನಕ್ಕಾಗಿ ಕಾದು ಸುಸ್ತಾಗಿದ್ದಾರೆ. ಮತ್ತೊಂದ್ ಕಡೆ ಏರ್ಪೋರ್ಟ್ ಹೋದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ. ನೋಡಿ, ಟಿಕೆಟ್ ರದ್ದು ಮಾಡಿದ, ಹಣ ವಾಪಸ್ ಮಾಡಿದ ಇಂಡಿಗೋ ನಿನ್ನೆ 610 ಕೋಟಿ ಹಣ ಪ್ರಯಾಣಿಕರಿಗೆ ಮರಳಿಸಿದೆ. ಇಂಡಿಗೋ ರದ್ದಾದ ವಿಮಾನ ಟಿಕೆಟ್ ಹಣ ವಾಪಸ್ಗೆ ಕೇಂದ್ರ ಸರ್ಕಾರ ಗಡುವು ಕೊಟ್ಟಿತ್ತು. ನಿನ್ನೆ ರಾತ್ರಿ 8 ಗಂಟೆವರೆಗೂ ಕೂಡ ಸಮಯವನ್ನ ನೀಡಿತ್ತು ಕೇಂದ್ರ ಸರ್ಕಾರ ಪ್ರಯಾಣಿಕರಿಗೆ. ಈಗ ಇಂಡಿಗೋ 610 ಕೋಟಿ ರೂಪಾಯಿಯನ್ನ ರಿಫಂಡ್ ಮಾಡಿದೆ. ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತು, ನೀವು ಈ ಕೂಡಲೇ ಹಣವನ್ನ ರಿಫಂಡ್ ಮಾಡಬೇಕು ಅಂತ. ಹೀಗಾಗಿ ಇಂಡಿಗೋ ಸಂಸ್ಥೆಯವರು 610 ಕೋಟಿ ಹಣವನ್ನ ರಿಫಂಡ್ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಮರಳಿ ಅವರ ಅಕೌಂಟ್ಗೆ ಮತ್ತೆ ಈ ಒಂದು ಹಣ ವರ್ಗಾವಣೆಯಾಗಿದೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಕಳೆದ 6-7 ದಿನಗಳಿಂದ ಈ ಸಮಸ್ಯೆ ಉದ್ಭವವಾಗಿರೋದು. ಯಾವಾಗ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ? ಸದ್ಯಕ್ಕೆ ಅಲ್ಲಿರುವಂತಹ ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ ಮತ್ತೆ ಇಂಡಿಗೋ ಸಿಬ್ಬಂದಿ ಏನ್ ಹೇಳ್ತಿದ್ದಾರೆ? ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಬೆಳಗ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನ ಇವತ್ತು ಕೂಡ ರದ್ದಾಗಿರುವಂತಹ ಕಾರಣ ಇದೀಗ ಪ್ರಯಾಣಿಕರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಇಷ್ಟು ದಿನ ಏನ್ ಇವರು ಯಾವ ರೀತಿ ಸಮಸ್ಯೆ ಅಂದ್ರೆ ಪ್ರಯಾಣಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅದು ಇವತ್ತು ಕೂಡ ಮುಂದುವರೆದಿದೆ. ಅಂದ್ರೆ ಕಡೆಯ ಟೈಮ್ ನಲ್ಲಿ ಕಡೆಯ ನಿಮಿಷದಲ್ಲಿ ಫ್ಲೈಟ್ ಕ್ಯಾನ್ಸಲೇಷನ್ ನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಪ್ರಯಾಣಿಕರಿದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಇವತ್ತು ಬೆಳಿಗ್ಗೆ 6 ಗಂಟೆ ಬಂದು ಕೋಲ್ಕತ್ತಾ ಹೋಗ್ಬೇಕಾಗಿತ್ತು. 10 ಗಂಟೆ ನಮ್ ಫ್ಲೈಟ್ ಇತ್ತು. ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಕ್ಯಾನ್ಸಲೇಷನ್ ಅಂತ ಬಂದಿದೆ. ಆಮೇಲೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳ್ತಾರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಏನಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಸಂಜೆ ಎಂಗೇಜ್ಮೆಂಟ್ ಇತ್ತು. ನಮ್ಮ ಫ್ರೆಂಡ್ ಒಂದು ಎಂಗೇಜ್ಮೆಂಟ್ ಇತ್ತು ಕೋಲ್ಕತ್ತಾದಲ್ಲಿ. ನಾನು ನಮ್ಮ ಫ್ರೆಂಡ್ಸ್ ಹೋಗೋಣ ಅಂತ ಇದ್ವಿ. ಅಲ್ಲಿ ನೋಡಿದ್ರೆ ಈ ಕ್ಯಾನ್ಸಲ್ ಆಗಿದೆ. ಈಗ ಸಂಜೆ ತನಕ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಮತ್ತೆ ಅವ್ರಿಗೂ ಬೇಜಾರು ನಮಗೂ ಬೇಜಾರು ಹಂಗಾಯ್ತು. ಈಗ ಮತ್ತೆ ರೀಫಂಡ್ ಯಾವಾಗ ಇನ್ಫಾರ್ಮ್ ಮಾಡಿದ್ರು? ಅಂದ್ರೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಫ್ಲೈಟ್ ಏನಾದ್ರು ಇನ್ಫಾರ್ಮೇಶನ್ ಮಾಡಿಲ್ಲ. ಟಿಕೆಟ್ ಮಾಡಿ ಒಂದು 4-5 ದಿವಸ ಆಗಿದೆ, ಆದ್ರೂ ಮೆಸೇಜ್ ಬಂದಿಲ್ಲ, ಏನೂ ಬಂದಿಲ್ಲ. ಹಾಗಾಗಿ ನಮ್ದು ಇರ್ಬೋದು ಅಂತ ಹೇಳಿ ನಾವು ಬಂದ್ವಿ. ಬೆಳಗ್ಗೆ ಶಿವಮೊಗ್ಗದಿಂದ ಬಂದು ನೋಡಿದ್ರೆ ಇಲ್ಲಿ ಕ್ಯಾನ್ಸಲೇಷನ್ ಅಂತ ತೋರಿಸ್ತಾ ಇದೆ. ನವೀನ್, ಇವತ್ತು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿದೆ. ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಇದು ಡಿಪಾರ್ಚರ್ 9 ಆಗಿರ್ಬೋದು, 5 ಆಗಿರ್ಬೋದು. ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಮತ್ತೆ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ನಿನ್ನೆ ಒಂದಿಷ್ಟು ಜನರಿಗೆ ಪ್ರಯಾಣಿಕರಿಗೆ ಇವರು ಮಾಹಿತಿ ಕೊಡುವಂತಹ ಒಂದು ಕೆಲಸ ಇಂಡಿಗೋದಿಂದ ಆಗಿತ್ತು. ಬಹುತೇಕ ವಿಮಾನ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಇವತ್ತೇನಾಗಿದೆ ಅಂದ್ರೆ, ಇಲ್ಲ ಫ್ಲೈಟ್ ಇದೆ ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆ ಮಾಡಿ ಕಡೆ ಕ್ಷಣದಲ್ಲಿ ಇವರು ಫ್ಲೈಟ್ ಕ್ಯಾನ್ಸಲೇಷನ್ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಡಿಪಾರ್ಚರ್ 3-4 ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಇವತ್ತು ಬೆಳಗ್ಗೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊರಡಬೇಕಾಗಿದ್ದಂತಹ ಬಹುತೇಕ ವಿಮಾನ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಭುವನೇಶ್ವರ, ಬೆಂಗಳೂರು ಟು ರಾಯ್ಪುರ, ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಪಟ್ನಾ, ಬೆಂಗಳೂರು ಟು ದೆಹಲಿ, 9:20ಕ್ಕೆ ಬೆಂಗಳೂರು ಟು ಶ್ರೀನಗರ್ಗೆ ಹೊರಡಬೇಕಾಗಿದ್ದಂತಹ ವಿಮಾನ ಕೂಡ ಕ್ಯಾನ್ಸಲ್ ಆಗಿದೆ. ಜೊತೆಗೆ 9:25 ಬೆಂಗಳೂರು ಟು ಚೆನ್ನೈ ಹಾಗೂ 10 ಗಂಟೆಗೆ ಬೆಂಗಳೂರು ಟು ಕೋಲ್ಕತ್ತಾ ವಿಮಾನ ಹಾರಾಟ ಕೂಡ ಸ್ಥಗಿತ ಆಗಿದೆ. ವಿಮಾನ ಹಾರಾಟ ಸ್ಥಗಿತ ಆದಂತಹ ಎಫೆಕ್ಟ್ ನಿಂದ ಇದೀಗ ಡಿಪಾರ್ಚರ್ ಮುಂಭಾಗದಲ್ಲಿ ಪ್ರಯಾಣಿಕರು ಕೂಡ ಕ್ಯೂ ನಿಂತಿದ್ದಾರೆ. ಬಹುತೇಕ ಬೆಳಗ್ಗಿನ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಅದರ ಜೊತೆಗೆ ಇಷ್ಟು ದಿನ ಇಂಡಿಗೋ ಕಡೆಯಿಂದ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಇದೀಗ ಮತ್ತೆ ಹೆಚ್ಚಾಗಿರುವಂತದ್ದು. ಅಂದ್ರೆ ಕಡೆಯ ಕ್ಷಣದಲ್ಲಿ ಅವರು ಇನ್ಫಾರ್ಮ್ ಮಾಡೋದ್ರಿಂದ ಗಂಟೆಗಟ್ಟಲೆ ಕ್ಯೂ ನಿಂತಹ ಪ್ರಯಾಣಿಕರು ಕಡೆಯ ಕ್ಷಣದಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಕೂಡ ಸಿಟ್ಟಾಗ್ತಾ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಳ್ಳೋಣ. ಹೇಳಿ ಸರ್. ನಮ್ದು 11 ಗಂಟೆಗಿದೆ. ಆನ್ಲೈನ್ ಇದೆ, ಇದು ಆನ್ ಟೈಮ್ ಇದೆ. ಕನ್ಫರ್ಮ್ ಇಲ್ಲ, ನಾನು ಇವಾಗ ನೋಡಿದೆ ಆನ್ ಟೈಮ್ ಇದೆ. ಅದು ನಮಗೆ ಮೆಸೇಜ್ ಬಂದಿತ್ತು ವೆಬ್ ಚೆಕ್ ಇನ್ ಆಗಿ ಅಂತ ಆಗಿದ್ದೀನಿ. ಅಂದ್ರೆ ಪ್ರಯಾಣಿಕರ ದಟ್ಟಣೆ ನೋಡ್ತಾ ಇರಬಹುದು. ಅಂದ್ರೆ ಎಲ್ಲಿಂದ ಅಂದ್ರೆ ಲಗೇಜ್ ಸೆಕ್ಷನ್ ಇಂದ ಹಿಡಿದು ಡಿಪಾರ್ಚರ್ ತನಕ ಕೂಡ ಇವತ್ತು ಪ್ರಯಾಣಿಕರು ಕ್ಯೂ ಅನ್ನು ನಿಂತಿದ್ದಾರೆ. ಬಹುತೇಕರಿಗೆ ಆನ್ ಟೈಮ್ ಅಂದ್ರೆ ಫ್ಲೈಟ್ ಇದನ್ನ ಮಾಹಿತಿ ಇದ್ದು ಕೂಡ ಖಚಿತವಾಗಿ ಇಷ್ಟು ಗಂಟೆಗೆ ಫ್ಲೈಟ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ. ಇದ್ರ ಹೊರತಾಗಿ ಕೂಡ ಫ್ಲೈಟ್ ಇರಬಹುದು ಅನ್ನೋ ಕಾರಣಕ್ಕೆ ಈಗ ಪ್ರಯಾಣಿಕರು ಕೂಡ ಕ್ಯೂ ನಿಂತಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಅಂದ್ರೆ
ಬಹುತೇಕ ವಿಮಾನಗಳು ಕ್ಯಾನ್ಸಲೇಷನ್ ಆಗಿದೆ. ಜೊತೆಗೆ ಮಧ್ಯಾಹ್ನದ ಕೂಡ ವಿಮಾನ ಕ್ಯಾನ್ಸಲೇಷನ್ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇವರು ಅಂದ್ರೆ ಇಂಡಿಗೋ ಕಡೆಯಿಂದ ಆಗಿರಬಹುದು ಅಥವಾ ಏರ್ಲೈನ್ಸ್ ಕಡೆಯಿಂದ ಒಂದು ಇವರಿಗೆ ಸ್ಪಷ್ಟವಾಗಿರುವಂತಹ ಒಂದು ಮಾಹಿತಿ ಕೊಡುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಜೊತೆಗೆ ಯಾವೆಲ್ಲ ಫ್ಲೈಟ್ ಕ್ಯಾನ್ಸಲೇಷನ್ ಆಗಿದೆ ಅದನ್ನು ಒಂದು 3-4 ಗಂಟೆ ಮುಂಚಿತವಾಗಿ ಪ್ರಯಾಣಿಕರಿಗೆ ಇನ್ಫಾರ್ಮ್ ಮಾಡಿದ್ರೆ ಪ್ರಯಾಣಿಕರು ಏರ್ಪೋರ್ಟ್ ಗೆ ಬಂದು ಕಾಯುವುದು ತಪ್ಪುತ್ತೆ. ಬಟ್ ಆ ರೀತಿ ಮಾಡದಂತಹ ಎಫೆಕ್ಟ್ ನಿಂದ ಪ್ರಯಾಣಿಕರು ಗಂಟೆಗಟ್ಟಲೆ ಕ್ಯೂ ನಿಂತು ಕಡೆಯ ಕ್ಷಣದಲ್ಲಿ ಫ್ಲೈಟ್ ಕ್ಯಾನ್ಸಲೇಷನ್ ಆಗಿರುವಂತಹ ಮಾಹಿತಿ ಸಿಕ್ಕಿರೋದ್ರಿಂದ ಕಡೆಯ ಕ್ಷಣದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ.